ಅಯ್ಯೋ ದೇವ್ರೇ, ನನ್ನ ಮಗನ ಕಣ್ಣಿನ ಯಾವಾಗ ವಾಸಿ ಮಾಡ್ತೀಯಪ್ಪ. ಅಯ್ಯೋ, ಅವನು ನೋಡ್ಕೊಂಬದೇ ಆಗುತ್ತೆ ನನಗೆ ದಿನವೆಲ್ಲನ. ಹೆಂಗೋ ಇಷ್ಟು ದಿನ ಅಲ್ಲಿ ಯಾರೋ ಗೌಡ್ರ ತಾಗ ಕೆಲಸ ಮಾಡ್ಕೊಂಡಿದ್ದ. ನಾನು ಅವನ್ನ ಇಲ್ಲಿ ಕರ್ಕೊಂಬಂದು ಕಣ್ಣೇ ಹೋಗಂಗೆ ಮಾಡಿದೆ. ಅಯ್ಯೋ, ಈಗ ನಾನು ಅವನ ಸೇವೆ ಮಾಡ್ಬೇಕಾಗೈತಿ. ಒಂದು ಮಕ ತೊಳ್ಕೊಂಬಕ್ಕೂ ನಾನೇ ಹೋಗ್ಬೇಕು, ಒಂದು ತಿಕ್ಕ ತೊಳಿಯೋಕ್ಕೂ ನಾನೇ ತೊಳಿಬೇಕು. ಅಯ್ಯೋ, ಏನು ಕರ್ಮನಪ್ಪ ನಂದಂತೂ. ಎಲ್ಲನ ಆಸ್ಪತ್ರೆಗೆ ತೋರಿಸಿ ಕಣ್ಣು ಸರಿ ಮಾಡ್ಸೋಣ ಅಂತಂದ್ರೆ ನನ್ನ ತಂಗ ನೋಡಿರಿ ₹1 ದುಡ್ಡಿಲ್ಲ. ಹೆಂಗ ಪಂಡಿತ ತಾಕೆ ಕರ್ಕೊಂಡೋಗಿದ್ದೆ. ಯಾತನ ಔಷಧಿ ಕೊಟ್ಟೇವ್ರಿ. ದಿನ ಕಣ್ಣಿಗೆ ಒಂದಿಷ್ಟ ಬಿಡು ಅಂತನ ಬಿಟ್ಟು ಮನಸ್ಸು ಬಂದಿದ್ದೆ. ಇನ್ನು ಯಾವಾಗ ವಾಸಿ ಆಗುತ್ತೋ ಏನೋ. ಯಮ್ಮ ಯಮ್ಮ ಏನು ಮಾಡ್ತಿದ್ಯಮ್ಮ? ಯಾಕನಾಗ ಮನಿಕೆ ಮಕ್ಕಿಲ್ವೇ? ಹೀಗೆ ನನ್ನ ಪಂಡಿತರು ಕೊಟ್ಟಿರೋ ಔಷಧಿ ಬಿಟ್ಟು ಮನಗಿಸಿದ್ದೆ. ಮನೆ ಕೇಳ ಒಂದು ಚಾಣ ಹೊತ್ತು ಅಂತಂದ್ರೆ ಅಲ್ಲ ಎದ್ದು ಬಂದಿದ್ಯಲ್ಲ. ಕಣ್ಣೂರಿ ವಾಸಿ ಏನು ಪಾಪ ಇವಾಗ? ಇಲ್ಲ ಕಣಮ್ಮ, ಇನ್ನೆಲ್ಲಿ ವಾಸಿ ಆಗುತ್ತೆ? ನನ್ನ ಕಣ್ಣೇ ಕಾಣಿಸ್ತಿಲ್ಲ, ಅರ್ಧಂಬರ್ಧ ಮಬ್ಬು ಕಾಣ್ತೈತಿ. ಮುಂದೆ ಯಾರು ಇದ್ದಾರೆ ಎಂಬುದು ಸರಿಯಾಗಿ ಗೊತ್ತೇ ಆಗಲ್ಲ, ಹಂಗಾಗಿದ್ದಾವೆ ಕಣ್ಣುಗಳು. ಮತ್ತೆ ಮನಿಕೆ ಬೇಕು ತಾನೆ? ಸುಮ್ಮನೆ ಒಂದು ಚಾಣ ಹೊತ್ತು ತಿರುಗಿ ಹಾಕಿ ಎದ್ದು ಹೊರಕ್ಕೆ ಬಂದೆ. ಬಿಸ್ಲಾಗ ಓಡಾಡಿದ್ರೆ ಇನ್ನ ಕಣ್ಣೂರಿ ಜಾಸ್ತಿ ಆಗುತ್ತೆ. ಸುಮ್ಮನೆ ಮನಿಕೆ ಹೋಗು 1 ಗಂಟೆ. ಆಗಲಾಗಲ ಯಾಕೆ ಬಂದು ಇಲ್ಲಿ ಬೇರೆನೆ ನಾನು ತಲೆ ಚಿಂತೀಯ ಅದು ಇದು ಅಂತ ಹೇಳಿ ನನಗಂತೂ ಸಾಕಾಗೈತಪ್ಪ. ಹಂಗೇನೆ ಹೋಗಿ ಮನಿಕೆ ಹೋಗು. ನಾನು ಒಂದು ಚಾಣ ಹೊತ್ತು ನೆಮ್ಮದಿಯ ಕುಕ್ಕಮ್ಮನ ಅಂತಂದ್ರೆ ನೀನು ನಾಳೆ ಎದ್ದು ಓಡ್ ಬಂದಿದ್ಯಾ. ಏನಮ್ಮ, ಅಲ್ಲ ನಾನು ಅಲ್ಲಿ ಹೆಂಗೋ ಕೆಲಸ ಮಾಡ್ಕೊಂಡಿದ್ದೆ. ನೀನೇ ಯಾರಿಗೋ ಬುದ್ಧಿ ಕಲಿಸ್ಬೇಕು ಹಂಗೆ ಹಿಂಗೆ ನನಗೆ ಕಾಟ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದು ನನ್ನ ಕಣ್ಣೆಲ್ಲ ಹೋಗಂಗೆ ಮಾಡಿ ಇವಾಗ ನೀನೇ ನನ್ನೇ ಬೈತೀಯಾ? ನೋಡು, ನಿನ್ನ ಕಷ್ಟ ಅಂತ ಹೇಳಿ ನಾನು ಬಂದರೆ ನೀನು ನನಗೇನೆ ಬೈತಾ ಇದೀಯಾ. ನೋಡು, ಒಂದು 2 ದಿವಸ ನೋಡ್ಕೊಂಬಕ್ಕಾಗಲ್ಲ ನಿನ್ನ ಕೈಯಾಗೆ. ನೀನೇನೋ ದೊಡ್ಡ ಗಂಡಸು. ನೀನ್ ನೋಡಿದ್ರೆ ಎಲ್ಲಾರು ಎದ್ರಿಕೆಂತಾರೆ ಅಂತ ಹೇಳ್ತಿದ್ದಲ್ಲ ಅಲ್ಲಿ. ಅದಕ್ಕೇನೆ ಇಲ್ಲಿ ಒಂದಿಟ್ಟು ನಮ್ಮೂರಾಗೆ ಎಲ್ಲ ಹೆಂಗಸ್ರಿಗೂ ಎದುರಿಸ್ಲಿ ಅಂತ ಹೇಳಿ ನಾನು ಇಲ್ಲಿಗೆ ನಿನ್ನ ಕರೆಸ್ತೆ. ಆದ್ರೆ ನೀನ್ ಹಿಂಗೆ ಇಲ್ಲಿ ಒಂದ್ ಹೆಂಗ್ಸ್ನೇ ಎದುರ್ಸಕ್ಕಾಗಲಿಲ್ಲ. ಕಳ್ಕೊಂಡು ಕುಕ್ಕಣಿದ್ಯಾ. ನನಗೇನಮ್ಮ ಗೊತ್ತಿತ್ತು ಆ ಯಮ್ಮ ಇಷ್ಟೊಂದು ಬುದ್ಧಿವಂತಿ ಖಾರದ ಪುಡಿನ ಕಣ್ಣಿಗೆ ಎರಸ್ತಾಳೆ ಅಂತ ನನಗೇನು ಗೊತ್ತಿತ್ತು ಹೇಳು? ಗೊತ್ತಿದ್ರೆ ನಾನು ಒಂದಿಷ್ಟು ಎಚ್ಚರವಾಗಿರ್ತಿದ್ದೆ. ಅಲ್ಲ ಕಣನಾಗ, ಅವಳು ತುಂಬಾ ಬುದ್ಧಿವಂತೆ. ಸಾವುಕಾರ ಸಿದ್ದಪ್ಪರ್ನೇ ಎದುರಿಸಿದಾಳೆ ಅಂತ ಹೇಳಿದಾಗ ನಂತಗೆ ಅಂತಾರ ಆಟ ಎಲ್ಲ ನಾನು ನಡೆಯಲ್ಲ. ಅವಳ ಬುದ್ಧಿವಂತಿಕೆ ಏನಿದ್ರು ನಾ ಸಾವುಕಾರ ಸಿದ್ದಪ್ಪಂತಾಗೇನೆ ಈ ಬುಸ್ ನಾಗುಂತಾಗೆ ಅವಳದೇನು ನಡೆಯಲ್ಲ ಅಂತ ಹೇಳ್ದೆ. ಈಗೇನಾತು? ನೋಡ್ದ ಹೆಂಗೆ ನಿನ್ಗೇನೆ ಮಣ್ಣು ಮುಕ್ಕಿಸ್ಬಿಟ್ಲು ಆ ಲಕ್ಷ್ಮಿ. ಮುಕ್ಕುಸ್ಲಿ ನನ್ನ ಕಣ್ಣು ಒಂದಿಷ್ಟು ಸರಿಯಾಗ್ಲಿ. ಆಮೇಲೆ ಐತಿ ಆ ಲಕ್ಷ್ಮಿಗೆ ನನಗೆ ಖಾರದ ಪುಡಿ ಇರ್ತಾಳ ಅವಳು. ಐತಿ ಅವಳಿಗೆ ಇನ್ನನ ಮಾರಿ ಹಬ್ಬ. ನಾನು ಏನೋ ಹೆಂಗ್ಸು ಒಂದು 2 ಕೊಟ್ಟು ಬುದ್ಧಿ ಹೇಳುವಾಗ ಅಂತ ತಿಳ್ಕೊಂಡಿದ್ದೆ. ಆದರೆ ಅವಳಿಗೆ ಬಾಯಿ ಮಾತನಾಗೆಲ್ಲ ಸರಿಯಾಗಲ್ಲ. ಕೇಳೋಳು ಅಲ್ಲ ಅನ್ಸುತ್ತೆ. ಅವಳಿಗೆ ಬೇರೆ ಥರನೇ ಉತ್ತರ ಕೊಡಬೇಕು. ಮಾಡ್ತೀನಿ, ನನ್ನ ಕಣ್ಣು ಸರಿಯಾಗಲಿ ಅಂತ ನಾ ಕಾಯ್ತಾ ಇದ್ದೀನಿ ಕಣಮ್ಮ. ನಿನ್ ಕಣ್ಣು ಅದು ಯಾವಾಗ ಸರಿಯಾಗುತ್ತೋ ಯಾವಾಗ ಬಿಡುತ್ತೋ ಒಂದು ಗೊತ್ತಿಲ್ಲ. ಏನು ವರ್ಷನೇ ಆಗುತ್ತೋ 2 ವರ್ಷನೇ ಆಗುತ್ತೋ ಯಾರಿಗೆ ಗೊತ್ತು. ಅಯ್ಯೋ ರಾಮ, ನಿನ್ ಕಣ್ಣು ಸರಿಯಾಗುತ್ತೋ ಇಲ್ವೋ ಇಷ್ಟಕ್ಕೂ. ಯಾಕಮ್ಮ ಹಂಗಂತೀಯ? ಸರಿಯಾಗಿ ಆಗುತ್ತೆ, ಸುಮ್ಮನಿರು. ಇನ್ನೊಂದು ತಿಂಗಳು 2 ತಿಂಗಳೊಳಗೆ ನೋಡ್ತಾ ಇರು, ಮೊದ್ಲಿನ ಥರನೇ ಆಗ್ತೀನಿ ನಾನು. ನನಗೂ ಅದೇ ಕಣಪ್ಪ ಬೇಕಾಗಿರೋದು. ನನಗೂ ಸಾಕಾಗೋಗೈತಿ. ಅಲ್ಲ, ನಿನ್ ಕಣ್ಣಿಗೆ ಖಾರದ ಪುಡಿ ಬಿದ್ದಾಗಿಂದನ ನಿನ್ನ ಕೈ ಹಿಡ್ಕೊಂಡು ಓಡಾಡ್ಸೋದೇ ಆಗೈತಿ. ಅಲ್ಗೂ ಇಲ್ಗೂ ಎಲ್ಲ ತಕೊಂಡು. ಅದು ಅಲ್ದೇನೆ ನಿನಗೆ ಉಣ್ಣಿಸ್ಬೇಕು, ಬೇರೆ ಮಾಡಿಕ್ಬೇಕು ನಾನು. ನೀನ್ ಬರೋದಕ್ಕೂ ಮೊದ್ಲೇನೆ ಹೆಂಗೋ ಅತ್ಲಾಗೆ ಅವ್ರ ಮನೆಗೆ ಇವ್ರ ಮನೆಗೆ ಸಾರಿಸ್ಕೊಂಬಂದು ಒಂದಿಟ್ಟು ಮುದ್ದೆನೋ ಯಾತನ ಮಾಡ್ಕೊಂಡು ಉಂಡು ಮನೆ ಕೆಂಪ್ತಿದ್ದೆ. ಇವಾಗ ನಿನ್ ನೋಡ್ಕೊಂಬದು ಒಂದು ಕೆಲಸ ಆಗ್ತೈತಿ ನನಗೆ. ಇನ್ನು ಅದು 7 ವರ್ಷಕ್ಕೆ ನೆಟ್ಟಿಗಾಗ್ತೈತವ ನಿನ್ ಕಣ್ಣು. ಇನ್ನು ಅವಳಿಗೆ ನೀನು ಬುದ್ಧಿ ಕಲ್ಸೋದು ಏನು ಕನ್ಸಿನ ಮಾತೋ ಏನೋ. ಅಲ್ಲ ಕಣಮ್ಮ, ನನ್ನ ಕಣ್ಣು ಸರಿಯಾಗಿದ್ದಿದ್ರೆ ನಿನ್ನ ಯಾರು ನೋಡ್ಕೊಂಬರು? ನನ್ನ ಪಾಡಿಗೆ ನಾನು ಅಲ್ಲಿ ಹೋಗ್ತಿದ್ದೆ ಅತ್ಲಾಗೆ ಗೌಡ್ರ ತಕ್ಕ ಕೆಲಸ ಮಾಡ್ಕೊಂಡು ಹೆಂಗೋ ಆರಾಮಾಗಿ ಎಣ್ಣೆ ಪಣ್ಣೆ ಕುಡ್ಕೊಂಡು ಗೌಡ್ರು ಹೇಳಿದ ಕೆಲಸನ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೆ. ಇಲ್ಲಿ ನೋಡು, ಬಂದು ಮನೆಯ ಕೂಕಮ್ಮಂಗಾಗೈತಿ ನಾನು. ನೋಡಪ್ಪ ನಾಗ, ಈಗ ಎಷ್ಟು ಮಾತಾಡಿರುವ ಅಷ್ಟೇನೆ. ನಿಮ್ಮಪ್ಪ ಅಂತನೂ ಒಂದೀಟು ಜವಾಬ್ದಾರಿ ಇಲ್ಲ. ಬರೇ ಕೂಲಿ ಹೋಗ್ತಾನೆ, ಎಣ್ಣೆ ಕುಡಿದು ಬರ್ತಾನೆ ಅಷ್ಟೇನೆ. ಮಗುಗೆ ಹಿಂಗಾಗೈತಲ್ಲ ಅಂತಾನ ಅವನೇನು ನೋಡಲ್ಲ. ಹೇಳಿರೆ ನೀನೇ ತಾನೇ ಕರೆಸ್ತಾನವನ್ನ, ನೀನೇ ನೋಡ್ಕೊಂತಾನ. ನನ್ನೇ ಬೈದ್ಬಿಟ್ಟು ಹೋತು ನಿಮ್ಮಪ್ಪಯ್ಯ. ಈಗ ನೀನು ಇಲ್ಲಿ ಬಂದು ಯಾಕೆ ನಿಂತಿದ್ಯಾ ಹೇಳು? ಹೋಗಿ ಸುಮ್ಮನೆ ಮನಿಕೆ ಹೋಗು. ಯಮ್ಮ, ನನಗೆ ನೀರು ಕಡಿಗೆ ಹೋಗಕ್ಕೆ ಅವಸರ ಆಗೈತಿ, ಅದಕ್ಕೆ ಕರ್ಕೊಂಡು ಹೋಗ್ಬಾ. ನೀರ್ ಕಡೆ ಕರ್ಕೊಂಡು ಹೋಗ್ಬೇಕಾ? ಅಯ್ಯೋ, ಇಷ್ಟು ದೊಡ್ಡ ಮಗುನ ನಾನು ಕರ್ಕೊಂಡು ಹೋಗ್ಬೇಕೇನಲ್ಲ? ಯಾರನ್ನ ನೋಡ್ದಾರು ಏನು ಅಂದ್ಕಮಲ್ಲ. ನೀನೇ ಹೋಗ್ ಪಾಪ. ಹೆಂಗ ಒಂದೀಟ್ ಮಬ್ಬು ಕಾಣ್ತೇವೆ ಅಂತೀಯಲ್ಲ, ಹೋಗು. ಅತ್ಲಾಗೆಲ್ಲ ಕುಕ್ಕೊಂಡು ಹೋಗು, ತೊಳ್ಕೊಂಬರೋಗಿ ಹೋಗಿ. ನಾನು ಬೇರೆ ಜೊತೆಗೆ ಬರ್ಬೇಕಂತೆ. ನನಗಂತೂ ನಾಚಿಕೆ ಆದಂಗೆ ಆಗುತ್ತಪ್ಪ ನಿನ್ನ ನೀರ್ ಕಡಿಕು ಪಾರ್ ಕಡಿಕು ಕರ್ಕೊಂಡು ಹೋಗ್ಬೇಕು ಅಂದ್ರೆ. ಯಮ್ಮ, ನೀನು ಕರ್ಕೊಂಡು ಹೋಗ್ದೆ ಇನ್ಯಾರು ಕರ್ಕೊಂಡು ಹೋಗ್ತಾರೆ ಹೇಳು?
ಚೆನ್ನಾಗಿದ್ದಿದ್ರೆ ನಾನು ಯಾಕೆ ನಿನ್ ಕೇಳ್ತಿದ್ದೆ ಕರ್ಕೊಂಡು ಹೋಗು ಅಂತ ಹೇಳಿ ಇಷ್ಟೊತ್ತಿಗೆ ನಾನೇ ಹೋಗಿರ್ತಿದ್ದೆ ಕರ್ಕೊಂಡು ಹೋಗು ನನಗೆ ಅವಸರ ಆಗೈತೆ ನೋಡು ಇಲ್ಲ ಅಂದ್ರೆ ಅಷ್ಟೇ ಇಲ್ಲೇ ಕುಕ್ಕೊಂಡ್ಬಿಡ್ತೀನಿ ಆಮೇಲೆ ನೀನೇ ಬಾಸ್ ಹಾಕ್ಬೇಕಾಗುತ್ತೆ ಅಯ್ಯೋ ಸ್ವಾಮಿ ಹಂಗೇನ ಮಾಡ್ಗಿಡಿ ಆಮೇಲೆ ನಡಿಯಪ್ಪ ಸ್ವಾಮಿ ಕರ್ಕೊಂಡು ಹೋಗ್ತೀನಿ ಆದ್ಮೇಲೆ ಅದನ್ನ ಯಾವ ಬಾಸ್ ಹಾಕ್ತಾರೆ ಅಲ್ಲ ಈ ಸಗಣಿ ಪಗಣಿ ಏನಾನ ಬಿದ್ದಿದೆ ಬಾಗ್ಲಾಗೆ ಬಾಸ್ ಹಾಕಕ್ಕೆ ಒಂಥರ ಆಗುತ್ತೆ ವಾಸನೆ ಇನ್ನ ನೀನ್ ಮಾಡಿರೋದೆಲ್ಲ ಯಾವಳ ಮುಡ್ತಾಳೆ ನಡಿ ನಡಿ ಕರ್ಕೊಂಡು ಹೋಗ್ತೀನಿ ಇನ್ನೇನ್ ಮಾಡಕ್ಕಾಗುತ್ತೆ ನಡಿಯಪ್ಪ ಜಲ್ದಿ ಹೋಗೋಣ ಆಮೇಲೆ ಇಲ್ಲೇ ಕುತ್ಕೊಂಡು ಮಾಡ್ಗಿಡಿ ಅದ್ನ್ಯಾರು ನೋಡ್ತಾರ ಆಮೇಲೆ ನಿಧಾನಕ್ಕೆ ನಡಿ ಆಮೇಲೆ ಬಿದ್ದು ಅದೊಟ್ಟು ನೋವು ಮಾಡ್ಕೊಂಡಿ ಕಾಲ್ಗಿಲ್ಲ ಆಮೇಲೆ ಕುಂಟಾದ್ರೆ ತಿರ್ಗ ಆಮೇಲೆ ಒತ್ಕೊಂಡು ಓಡಾಡ್ಬೇಕಾಗುತ್ತೆ ನಾನು ನಿನ್ನ ನಡಿ ನಿಧಾನಕ್ಕೆ ಸಾಕಮ್ಮ ನಿನ್ ಮಗನ್ ಕಣ್ಣು ಸರಿಯಾತೇನೆ ಇಲ್ಲ ಕಣೆ ಭಾಗ್ಯಮ್ಮ ಅವನ್ ಕಣ್ಣು ಸರಿಯಾಗಿದ್ದಿದ್ರೆ ನಾನೇ ಹಿಂಗ್ ಕೈ ಹಿಡ್ಕೊಂಡು ನಡೆಸ್ಕೊಂಡ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಹೇಳಿ ಇವನ್ನ ಅವನೇ ಹೋಗನ ಪಟ ಪಟ ಅಂತನ ಇನ್ನ ಅದು ಯಾವಾಗ ಸರಿಯಾಗುತ್ತೋ ಏನೋ ಕಾಣಿಸೋದೇ ಇಲ್ವಂತೆ ಎಲ್ಲ ಒಂದ್ ಇಟ್ ಮೊಬ್ಬು ಕಾಣುತ್ತಂತೆ ಮುಂದೆ ಯಾರು ಬರ್ತಾ ಇದಾರೆ ಎಂಬುದು ಗೊತ್ತಾಗಲ್ವಂತೆ ಇವನಿಗೆ ಏನ್ ಮಾಡೋದು ಹೇಳು ದೊಡ್ಡ ಆಸ್ಪತ್ರೆಗೆ ಎಲ್ಗನ ಕರ್ಕೊಂಡು ಹೋಗಿ ತೋರ್ಸೋಣ ಅಂದ್ರೆ ನಾನ್ ತಂಗ ನೋಡಿದ್ರೆ ₹1 ದುಡ್ಡಿಲ್ಲ ಇವನು ₹1 ಇಕ್ಕೇಮಲ್ಲ ಬರೇ ಎಣ್ಣೆ ಪಣ್ಣೆ ಕುಡ್ದು ಅಲ್ಲಿ ಇಲ್ಲಿ ಇಸ್ಪೆಟ್ ಪಸ್ಪೆಟ್ ಹಾಡಿ ಎಲ್ಲ ದುಡ್ಡು ಕಳ್ದೇವನಿ ದುಡ್ದಿದ್ದೆಲ್ಲನ ನನ್ನ ಗಂಡನು ಯಾವಾಗ್ಲೂ ಎಣ್ಣೆ ನಶೆಗೆ ಇರ್ತಾನೆ ₹1 ಕೊಡಲ್ಲ ಏನ್ ಮಾಡೋದು ಹೇಳು ಓ ಹೌದೇನು ಅಯ್ಯೋ ಪಾಪ ನಿನ್ನ ಮಗನ ಪರಿಸ್ಥಿತಿ ನೋಡಿರೆ ಅಯ್ಯೋ ಅನ್ಸುತ್ತೆ ಕಣೆ ಸಾಕಮ್ಮ ನೀನ್ ಹೆಂಗೋ ನಿನ್ನ ಮಗ ಬರೋದ್ಕೊ ಮೊದ್ಲು ಹೆಂಗೋ ಅಲ್ಲಿ ಇಲ್ಲಿ ಹಾಲ್ಕಂಡು ತಿನ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೆ ನಿನ್ನ ಮಗನ್ ಕರ್ಕೊಂಬಂದು ಅವನ ಕಣ್ಣು ಹಾಳು ಮಾಡ್ದೆ ನೀನು ಇವಾಗ ಅವನ್ನ ಕೈ ಹಿಡ್ಕೊಂಡು ಓಡಾಡ್ಸಂಗಾಗೈತಿ ನಿನ್ ಪರಿಸ್ಥಿತಿ ನೋಡು ಸುಮ್ನೆ ಇದ್ದಿದ್ರೆ ಆಗ್ತಿತ್ತಾ ಸುಮ್ನೆ ನಮ್ ಲಸ್ಮಕ್ಕನ್ ಕೆಣಕಿ ನಿನ್ನ ಮಗನ್ ಕಣ್ಣೇ ಕಳ್ದೆ ನೀನಾಗಿ ನೀನು ಏನ್ ಮಾಡದೆ ಭಾಗ್ಯಮ್ಮ ನನ್ ಮಗ ಅಲ್ಲಿ ರೌಡಿ ಅಂತನ ಹೆಸರುವಾಸಿ ಆಗಿದ್ದ ಇವ್ನ್ ನೋಡಿದ್ರೆ ಒಳ್ಳೆನೆ ಜನಗಳೆಲ್ಲಾರು ಹೆದರಿಕೆ ಮರಲ್ಲಿ ಅದಕ್ಕೇನೆ ಇವನ್ ಬಂದ್ರೆ ಇವನೊಂದು ಈಟು ಜೋರಾಗಿ ಮಾತಾಡಿದ್ರೆ ಆ ಲಕ್ಷ್ಮಿ ಹೆದರಿಕೆ ಅಂತಾಳೆ ನನ್ನ ತಂಟಿಗೆ ಬರೋಲ್ಲ ತಿರ್ಗಾನ ಅಂತ ನಾನ್ ತಿಳ್ಕೊಂಡಿದ್ದೆ ಆದ್ರೆ ಅವಳು ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಲು ಇವನಿಗೇನೆ ಏನ್ ಮಾಡೋಣ ಹೇಳು ಇವನು ಅನ್ಭವಿಸೋದಲ್ದೇನೆ ನಾನು ಇವನ್ ಕೈ ಹಿಡ್ಕೊಂಡು ನಾನು ಅನ್ಭವಿಸ್ತಾ ಇದ್ದೀನಿ ಅಯ್ಯೋ ಸಾಕಮ್ಮ ಅಲ್ಲ ನಮ್ದು ಲಕ್ಷ್ಮಿ ಅಕ್ಕನ ಬಗ್ಗೆ ನಿಮ್ದಕ್ಕೆ ಎಲ್ಲ ಗೊತ್ತು ಅವ್ರು ಎಷ್ಟು ಧೈರ್ಯವಂತೆ ಅಂತಾನು ಈ ಊರಲ್ಲಿ ಎಲ್ರಿಗೂ ಗೊತ್ತು ನಿಮ್ದಕ್ಕೆ ಕೂಡ ಗೊತ್ತು ಆದ್ರೂ ನಿಮ್ದು ಮಗನ ಕರ್ಸಿ ಲಕ್ಷ್ಮಿ ಅಕ್ಕಗೆ ಬುದ್ಧಿ ಕಲಿಸ್ಬೇಕು ಅಂತ ನೀನು ಯಾವ ತರ ಯೋಚನೆಗೆ ಮಾಡ್ದೆ ಹೇಳು ಅಯ್ಯೋ ಯಮ್ಮ ನನಗೆ ಅವಸರ ಆಗೈತೆ ಜಲ್ದ್ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದ್ರೆ ಇವ್ರ ತಾ ಮಾತಾಡ್ಕೊಂಡು ನಿಂತಿದ್ಯಲ್ಲ ಜಲ್ದ್ ಕರ್ಕೊಂಡು ನಡಿಯಮ್ಮ ಆತಾತು ಇರಪ್ಪ ಕರ್ಕೊಂಡು ಹೋಗ್ತೀನಿ ಇವಳು ಮಾತಾಡ್ಸಿಳಲ್ಲ ಈ ಬಾಗಿ ಅದಕ್ಕೆ ಮಾತಾಡ್ಕೊಂಡು ನಿಂತ್ಕೊಂಡೆ ನಡಿ ಹೋಗೋಣ ಎಲ್ಲಿಗೆ ಅಷ್ಟೊಂದು ಅವಸರ ಆಗೈತೆ ಅಂತ ಹೋಗ್ತಾ ಇದೀರ ಇಬ್ರು ಎಲ್ಲಿಗೆ ಹೋಗ್ತೀರಿ ಸಾಕಮ್ಮ ಅಯ್ಯೋ ಇವನು ನೀರ್ ಕಡಿಕ್ ಹೋಗ್ಬೇಕಂತೆ ಅದಕ್ಕೆ ಅವಸರ ಆಗೈತೆ ಕರ್ಕೊಂಡು ಹೋಗಮ್ಮ ಜಲ್ದು ಅಂತ ಅಂದ ಕರ್ಕೊಂಡು ಅತ್ಲಾಗ ಹೋಗೋಣ ಬೇಲಿ ಕಡಿಕೆ ಅಂತ ಹೇಳಿ ಕರ್ಕೊಂಬಂದೆ ತೆಗಿರಿ ಜಾಗ ಬಿಡ್ರಿ ಒಂದಿಟ್ಟು ಅವ್ನಿಗೆ ಅವಸರ ಆಗೈತಂತೆ ಅಯ್ಯೋ ಅಯ್ಯೋ ಸಾಕಮ್ಮ ನಿಮ್ದು ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಮ್ದಕ್ಕೆ ನಗು ತಡಿಲಿಕ್ಕೆ ಆಗ್ತಾ ಇಲ್ಲ ಅಯ್ಯೋ ಇಷ್ಟು ದೊಡ್ಡ ಮಗನ್ಗೆ ನೀರ್ ಕಡಿಕೆ ನಿಮ್ದಕ್ಕೆ ಕೈಗೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ ಅಯ್ಯೋ ಈ ಪರಿಸ್ಥಿತಿ ಬೇಕಿತ್ತ ನಿಮ್ದಕ್ಕೆ ಸಾಕಮ್ಮ ನೋಡು ಹಿರ್ಲ ಹಾರ್ದರು ಹಿರ್ವೆ ಬಿಟ್ಕೊಂಡ್ರು ಅಂತ ಹೇಳ್ತಾರಲ್ಲ ಆ ತರ ಆಯ್ತು ನಿಮ್ದಕ್ಕೆ ಪರಿಸ್ಥಿತಿ ಹೋಗು ಬೇಗ ಏಯ್ ಬಕೆಟ್ ಬಾನು ನನ್ನ ಪರಿಸ್ಥಿತಿ ನೋಡಿ ಅಲ್ಕಿಸ್ಕೊಂಡು ನಗ್ತಾ ಇದೀಯ ಆಡ್ಕೊಂಡು ನನ್ನ ಮಗನ ಕಣ್ಣು ವಾಸಿ ಆಗ್ಲಿ ಆಮೇಲೆ ಐತೆ ಕಂಡ್ರೆ ನಿಮ್ಗೆ ಎಲ್ಲಾರ್ಗು ಒಂದು ತುತ್ತನ್ನ ಸಾಕಮ್ಮ ನಮ್ಮನ್ನ ಆಮೇಲೆ ವಿಚಾರಿಸಿವಂತೆ ಮೊದ್ಲು ನಿನ್ ಮಗನ ನೀರ್ ಕಡೆ ಕರ್ಕೊಂಡು ಹೋಗು ಆಮೇಲೆ ಇಲ್ಲೇ ಕುಕ್ಕೊಂಡ್ರೆ ಏನು ಇಲ್ಲ ನೋಡು ನಿನ್ ಕೈಲೇ ಬಾಸಿಸ್ತೀನಿ ನಾನು ಹೋಗು ಕರ್ಕೊಂಡು ಜಲ್ದು ಅಯ್ಯೋ ಯಮ್ಮ ಅವಸರ ಆಗ್ತೈತೆ ಜಲ್ದ್ ಕರ್ಕೊಂಡು ಹೋಗಮ್ಮ ಇಲ್ಲಾಂದ್ರೆ ನಾನು ಇಲ್ಲೇ ಕುತ್ಕೊಂಡ್ಬಿಡ್ತೀನಿ ನೋಡು ಕರ್ಕೊಂಡು ಹೋಗಿ ಜಲ್ದು ಅಂತಂದ್ರೆ ನೀನ್ ನೋಡಿದ್ರೆ ಇವ್ರ ತಗ ಜಗಳ ಮಾಡ್ಕೊಂಡು ನಿಂತಿದ್ಯಾ ಇವಾಗ ಕರ್ಕೊಂಡು ನಡಿ ಅಯ್ಯೋ ನಡಿಯಪ್ಪ ನಡಿ ಈ ಮುಂಡವ್ರಿಗೆ ಆಮೇಲೆ ವಿಚಾರಿಸ್ಕೊಂತೀನಿ ನಡಿ ನೀನು ಮೊದ್ಲು ಹೋಗು ಆಗೋ ಅಲ್ಲಿ ಬೇಲಿ ಸಂದೆಗೆ ಕುಕ್ಕೊಂಡು ಮಾಡಿ ಬರೋಗು ನಾನು ಇಲ್ಲೇ ನಿಂತಿರ್ತೀನಿ ಹೋಗಿ ಜಲ್ದ್ ಮಾಡು ಅಯ್ಯೋ ಯಮ್ಮ ಮುಳುಗಿಲ್ ತುಳಿದ್ರೆ ಏನ್ ಮಾಡೋಣ ಬಾ ಅಲ್ಲಿ ಕುಕ್ಕೊಂಡು ಕುಂಡ್ರಿಸಿ ಬರಿವಂತೆ ನೀನ್ ಇತ್ಲಾಗೆ ನಾನು ಕುಕ್ಕೊಂಡ್ಮೇಲೆ ನೀನು ಕುಂಡ್ರು ಸಾಕು ನಾನೇ ಬರ್ಬೇಕೆ ಹೋಗತ್ಲ ಕುಕ್ಕ ಹೋಗು ಮುಳ್ಳು ಇಲ್ಲ ಯಾತೂ ಇಲ್ಲ ಸುಮ್ಮನೆ ಅಯ್ಯೋ ಯಮ್ಮ ಮುಳುಗಿಲ್ ತುಳ್ದ ಆಮೇಲೆ ಕಾಲು ಒಟ್ಟು ನೋವಾದತ್ತು ಆರಾಮ ಅಲ್ಲಿ ಕುಂಡ್ರಿಸಿ ಬರಿವಂತೆ ನೀನು ಸರಿ ನಡಿಯಪ್ಪ ಇನ್ನೇನ್ ಮಾಡೋದು ನನ್ನ ಕರ್ಮ